ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ KS, ಗ್ರೂಪ್ ಸಿ, ಬ್ಯಾಂಕಿಂಗ್, SSC, RRB, ನ್ಯಾಯಾಂಗ ಸೇವೆಗಳ ಪೂರ್ವಭಾವಿ ತರಬೇತಿ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೋಡಿ ಫ್ರೆಂಡ್ಸ್, ನೀವೇನಾದರೂ KS, ಗ್ರೂಪ್ ಸಿ, ಬ್ಯಾಂಕಿಂಗ್, SSC ಅಥವಾ RRBಗೆ ಕೋಚಿಂಗ್ ಪಡಿಬೇಕಾಗಿತ್ತಪ್ಪ ಅಂದರೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ SC ಮತ್ತು ST ಅಭ್ಯರ್ಥಿಗಳಿಗೆ ಫ್ರೀ ಕೋಚಿಂಗ್ ಇರುತ್ತೆ. ಇದು ಯಾವ ರೀತಿ ಇರುತ್ತೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಎಷ್ಟು ಕ್ವಶನ್ಸ್ ಇರ್ತಾವೆ ಮತ್ತು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ನೋಡಿ ಫ್ರೆಂಡ್ಸ್, 2024ನೇ ಸಾಲಿನಲ್ಲಿ ಇದನ್ನು ಕರಿಬೇಕಾಗಿತ್ತು. ಆದರೆ ಕೆಲ ಕಾರಣಗಳಿಂದ ಇದೇನಾಗಿತ್ತು, 2025ನೇ ಸಾಲಿನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಓಕೆನಾ? ನೋಡಿ ಫ್ರೆಂಡ್ಸ್, ಇವಾಗ ನಾವು ಕೋರ್ಸ್ಗಳ ವಿವರವನ್ನು ನೋಡ್ತಾ ಬರೋಣ. ಮೊದಲನೇದಾಗಿ KS 7 ತಿಂಗಳ ಕೋರ್ಸ್ ಆಗಿರುತ್ತೆ. KS ಇದು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡೂ ಕೂಡಿರುತ್ತೆ. 7 ತಿಂಗಳ ಕೋರ್ಸ್. ಅದೇ ರೀತಿಯಾಗಿ ಗ್ರೂಪ್ ಸಿ, ಬ್ಯಾಂಕಿಂಗ್, RRB, SSC ಮತ್ತು ಜುಡಿಷರಿ ಇವು 3 ತಿಂಗಳ ಕೋರ್ಸ್ ಆಗಿರುತ್ತೆ. ಎಷ್ಟು? 3 ತಿಂಗಳ ಕೋರ್ಸ್. ಹಾಗಾದರೆ ನೀವು ಇದನ್ನು ಎಲ್ಲಿ ತರಬೇತಿಯನ್ನು ಕೊಡ್ತಾರೋ ಸರ್ ಅಂತೇಳಿ ನೀವು ಕೇಳ್ಬೋದು. ಇದು ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂಥ ಕೋಚಿಂಗ್ ಸೆಂಟರ್ಗಳಲ್ಲಿ ಏನು ಮಾಡಲಾಗುತ್ತೆ, ನಿಮಗೆ ತರಬೇತಿಯನ್ನು ನೀಡಲಾಗುತ್ತೆ. ಅವೆಲ್ಲವೂ ಕೂಡ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಾಗಿರ್ತವೆ. ವಯಸ್ಸು ನೋಡ್ತಾ ಬರೋದಾದರೆ 21ರಿಂದ 37 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಕೋರ್ಸಿನ ವಿವರ ನೋಡ್ತಾ ಬರೋದಾದರೆ ಸದರಿ ತರಬೇತಿಗೆ ನೋಡಿ, ಯಾರಾದರೂ ಪದವಿ ಉತ್ತೀರ್ಣರಾಗಿದ್ರಪ್ಪ ಅಂದರೆ ನೀವು ಅದನ್ನು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ಅಂತಿಮ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರೋ ಅಭ್ಯರ್ಥಿಗಳು ಕೂಡ ನೀವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಒಂದು ಕಂಡೀಷನ್ ಇದೆ. ಏನಪ್ಪ ಅಂದರೆ ಈ ಪ್ರಕ್ರಿಯೆ ಹಂತದಲ್ಲಿ, ಅಂದರೆ ಈಗೇನಾದರೂ ಎಕ್ಸಾಮು ಬರೆದು ನೀವೇನಾದರೂ ಕ್ಲಿಯರ್ ಮಾಡ್ಕೊಂಡ್ರಪ್ಪ ಅಂದರೆ ಏನು ವೆರಿಫಿಕೇಷನ್ ಕರೀತಾರಲ್ಲ, ಆ ಟೈಮ್ನಲ್ಲಿ ನಿಮಗೆ ವ್ಯಾಸಂಗ ಪ್ರಮಾಣ ಪತ್ರ, ಪದವಿ ವ್ಯಾಸಂಗ ಮುಕ್ತಾಯಗೊಳಿಸಿರುವ ಬಗ್ಗೆ ಅಧಿಕೃತ ದಾಖಲೆಯನ್ನು ಹೊಂದಿರಬೇಕು. ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಂದಿರಬೇಕಂತಾರೆ ಅವರು. ಓಕೆನಾ? ನೆಕ್ಸ್ಟ್, ಸಾಮಾನ್ಯ ಅರ್ಹತೆಗಳದವು. ಕರ್ನಾಟಕದ ನಿವಾಸಿಯಾಗಿರಬೇಕು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ದೈಹಿಕ ಅಂಗವಿಕಲ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ನಿಗದಿತ ಪ್ರಾಧಿಕಾರದಿಂದ ಏನು ಮಾಡಿರಬೇಕು, ಅಂಗವಿಕಲ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಅದೇ ರೀತಿಯಾಗಿ ವಿದ್ಯಾರ್ಥಿ ನಿಲಯ ಅಥವಾ ಹಾಸ್ಟೆಲ್ ಅಭ್ಯರ್ಥಿಗಳು ಹಾಸ್ಟೆಲ್ ಒಂದು ಫಾರ್ಮ್ಯಾಟ್ ಬರುತ್ತೆ, ಅದನ್ನು ಫಿಲ್ಅಪ್ ಮಾಡ್ಕೊಂಡು ಬಂದು ವಾರ್ಡನ್ ಸಹಿ ಮಾಡಿಸಿ ಅದನ್ನು ಏನು ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು. ಕ್ರೈಸ್ತ ವಿದ್ಯಾರ್ಥಿ ನಿಲಯ ಸಫಾಯಿ ಕರ್ಮಚಾರಿ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಹೌದಾ? ಇದರ ಫಾರ್ಮ್ಯಾಟ್ ಎಲ್ಲಿ ಸಿಗ್ತಾವೆ ಅಂದರೆ ನನ್ನ ಒನ್ ಸ್ಟೆಪ್ ಟು ಸಕ್ಸಸ್ ಅನ್ನುವಂಥ ಟೆಲಿಗ್ರಾಮ್ ಚಾನಲ್ ಇದೆ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಅಥವಾ ನೀವು ವೆಬ್ಸೈಟ್ನಲ್ಲಿ ಹೋಗಿ ಕೂಡ ನೀವು ನೋಡ್ಕೋಬೋದು. ಓಕೆನಾ? ವಾರ್ಷಿಕ ಆದಾಯ ನೋಡ್ತಾ ಬರೋದಾದರೆ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ 5 ಲಕ್ಷ ಮೀರಿರಬಾರ್ದು. ಎಷ್ಟು ಲಕ್ಷ? 5 ಲಕ್ಷ ಮೀರಿರಬಾರ್ದು. ಆಯ್ಕೆ ವಿಧಾನವನ್ನು ನೋಡ್ತಾ ಬರೋದಾದರೆ ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಅಂಕಗಳ ಆಧಾರದ ಮೇಲೆ ಏನು ಮಾಡಲಾಗುತ್ತೆ, ಆಯ್ಕೆಯನ್ನು ಮಾಡಲಾಗುತ್ತದೆ. ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ನೀವೇನು ಗಳಿಸಿದ ಅಂಕಗಳ ಆಧಾರದ ಮೇಲೆ, ಮೆರಿಟ್ ಆಧಾರದ ಮೇಲೆ ಕೌನ್ಸೆಲಿಂಗ್ ಮೂಲಕ ಏನು ಮಾಡಲಾಗುತ್ತೆ, ತರಬೇತಿ ಸಂಸ್ಥೆಗೆ ನಿಯೋಜಿಸಲಾಗುತ್ತೆ. ಶಿಷ್ಯ ವೇತನವನ್ನು ಯಾವ ರೀತಿ ಕೊಡ್ತಾರಪ್ಪ ಅಂದರೆ ಮಾಸಿಕ ಅಂದರೆ ಪ್ರತಿ ತಿಂಗಳು ನಿಮಗೆ ಶಿಷ್ಯ ವೇತನ ನೀಡ್ತಾರೆ. ಒಮ್ಮೊಮ್ಮೆ ಏನಾಗುತ್ತೆ, ಸ್ಟಾರ್ಟಿಂಗ್ ಶಿಷ್ಯ ವೇತನ ಬರೋಕ್ಕೆ 2ರಿಂದ 3 ತಿಂಗಳ ಕಾಲಾವಕಾಶ ಅಂದರೆ ಲೇಟ್ ಆಗುತ್ತೆ ಒಮ್ಮೊಮ್ಮೆ. ತದನಂತರ ಏನು ಮಂತ್ಲಿ ನಿಮಗೇನು ಬರುತ್ತೆ, ಶಿಷ್ಯ ವೇತನ ಬರುತ್ತೆ. ಶಿಷ್ಯ ವೇತನ ನೋಡ್ತಾ ಬರೋದಾದರೆ KS ಅಭ್ಯರ್ಥಿಗಳಿಗೆ 5,000 ರು ಅಂದರೆ ಪ್ರತಿ ಮಾಹೆ 7 ತಿಂಗಳು ಬರ್ತೈತಿ. ಮಾಹೆ ಅಂದರೆ ತಿಂಗಳು, ಪ್ರತಿ ಮಾಹೆ ಏನಾಗುತ್ತೆ 7 ತಿಂಗಳವರೆಗೆ ನಿಮ್ಗೆ 5,000 ರೂಪಾಯಿ ಬರ್ತೈತಿ. ನೆಕ್ಸ್ಟ್, ಗ್ರೂಪ್ ಸಿ, ಬ್ಯಾಂಕಿಂಗ್, SSC, RRB, ನ್ಯಾಯಾಂಗ ಸೇವೆಗೆ ಏನು 3 ತಿಂಗಳ ಏನು ಕೋಚಿಂಗ್ ಇದೆಯಲ್ಲ, ಅದಕ್ಕೆ ಪ್ರತಿ ತಿಂಗಳು ಕೂಡ 5,000 ರೂಪಾಯಿ ನಿಮಗೆ ಸ್ಟೇ ಫಂಡ್ ಬರುತ್ತೆ. ಓಕೆನಾ? ಇದು ಯಾವ ಬೇಸಿಸ್ ಮೇಲೆ ಬರುತ್ತೆ ಸರ್ ಅಂತ ನೀವು ಕೇಳ್ಬೋದು. ಇದು ಯಾವ ರೀತಿಯಪ್ಪ ಅಂದರೆ ಬಯೋಮೆಟ್ರಿಕ್ ಶಿಷ್ಯ ವೇತನವನ್ನು ಹೊಂದಿರ್ತೈತಿ. ನೀವು ತರಬೇತಿ ಸಂಸ್ಥೆಗೆ ಅಲ್ಲೇನಾದರೂ ಜಾಯ್ನ್ ಆದ್ರಪ್ಪ ಅಂದ್ರೆ ಅಲ್ಲಿಂದ ನೀವು ಬಯೋಮೆಟ್ರಿಕ್ ಇರುತ್ತೆ. ಅಲ್ಲಿ ಪ್ರತಿ ದಿನ ಏನು ಮಾಡ್ಬೇಕು, ನೀವು ಬಯೋಮೆಟ್ರಿಕ್ ಹಾಕೋದ್ರ ಮೂಲಕ ಆ ಬೇಸಿಸ್ ಮೇಲೆ ನಿಮ್ಗೇನು ಬರುತ್ತೆ, ಶಿಷ್ಯ ವೇತನ ಬರುತ್ತೆ. ಓಕೆನಾ? ಅರ್ಜಿ ಸಲ್ಲಿಸುವ ವೆಬ್ಸೈಟ್ ನೋಡ್ತಾ ಬರೋದಾದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ನೋಡಿ, swservice.karnataka.government.in ಅಥವಾ IGCCD ಅಂತ ಸರ್ಚ್ ಮಾಡಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/2/2025 ಆಗುತ್ತೆ. ಇವಾಗ ಅರ್ಜಿ ಪ್ರಾರಂಭಗೊಂಡಿವೆ. ನೀವು ಫೆಬ್ರವರಿ 20 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ.
ಮೀಸಲಾತಿ ಹಂಚಿಕೆ ನೋಡ್ತಾ ಬರೋದಾದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 4% ಮೀಸಲಾತಿ ಇರುತ್ತೆ. ಹಾಸ್ಟೆಲ್ ಅಭ್ಯರ್ಥಿಗಳಿಗೆ 10% ಮೀಸಲಾತಿ. ಅದೇ ರೀತಿಯಾಗಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ 10% ಮೀಸಲಾತಿ. ಯಾವ ವಸತಿ ಶಾಲೆಯಪ್ಪ ಅಂದರೆ ಇಲ್ಲಿದೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ ಬರುವಂಥ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಕನಿಷ್ಠ 5 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿರಬೇಕು. ಓಕೆನಾ. ಅದೊಂದು ಫಾರ್ಮೆಟ್ ಬರುತ್ತೆ, ಅಲ್ಲಿ ಏನು ಮಾಡಬೇಕು, ನೀವು ಆ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ಆ ಪ್ರಾಂಶುಪಾಲ ಸಂಬಂಧಪಟ್ಟಂಥ ವಸತಿ ಶಾಲಾ ಪ್ರಾಂಶುಪಾಲರಿಂದ ಅದನ್ನು ಏನು ಮಾಡಬೇಕು, ಸಹಿ ಮಾಡಿಸ್ಕೊಂಡು ಬಂದಿರಬೇಕು. ನಮೂನೆ ಬಿ ಅತ್ತೆ ಬರುತ್ತೆ. ಓಕೆ. ಅದೇ ರೀತಿಯಾಗಿ ಇದು ಏನಪ್ಪ ಅಂದರೆ ಹಾಸ್ಟೆಲ್ ಅಭ್ಯರ್ಥಿಗಳು ಅಲ್ಪಸಂಖ್ಯಾತರ ಹಾಸ್ಟೆಲ್ ಆಗಿರ್ಬೋದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಲಾಖೆ ಆಗಿರ್ಬೋದು, ಇವಲ್ಲಿ ಅಥವಾ ಆಶ್ರಮ ಶಾಲೆಗಳಲ್ಲಿ ಕನಿಷ್ಠ 3 ವರ್ಷ ನಿಲಯಾರ್ಥಿಗಳಾಗಿದ್ದರೆ ನೀವು ಇದಕ್ಕೆ ಹಾಸ್ಟೆಲ್ ಅಭ್ಯರ್ಥಿಗಳಾಗಿ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಿ. ಇಲ್ಲಿ ನಮೂನೆ ಅನ್ನುವಂಥ ಫಾರ್ಮೇಟ್ ಇರುತ್ತೆ. ನೀವು ಹಾಸ್ಟೆಲ್ ಮೇಲ್ವಿಚಾರಕರಿಂದ ಏನು ಮಾಡಬೇಕು, ಅದನ್ನ ಫಿಲಪ್ ಮಾಡ್ಕೊಂಡು ಬಂದು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು 33% ಮೀಸಲಾತಿ ಇರುತ್ತೆ. ನೆಕ್ಸ್ಟ್ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯ ಸಫಾಯಿ ಕರ್ಮಚಾರಿ ಸಮುದಾಯದ ಮಕ್ಕಳು, ಇಲ್ಲಿ 5% ಮೀಸಲಾತಿ ಇರುತ್ತೆ. ಓಕೆನಾ. ಮತ್ತು ಕೆಲವೊಂದಿಷ್ಟು ಕೀ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲಾಖಾ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ನೀಡಲಾಗುವ ಮಾಹಿತಿ ಅಧಿಕೃತ ಮತ್ತು ಅಂತಿಮವಾಗಿರುತ್ತೆ ಅಂತೆ. UPSC ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲಾಖೆಯಿಂದ ಈಗಾಗಲೇ ಯಾರು ತರಬೇತಿ ಪಡೆದಿರಲ್ಲ ಅವರು ಪುನಃ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ನೀವೇನಾದರೂ UPSC ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲಾಖೆ ವತಿಯಿಂದ ಈಗಾಗಲೇ ಏನಾದರೂ ಕೋಚಿಂಗ್ ತೊಗೊಂಡಿದ್ರಪ್ಪ ಅಂದರೆ ನಿಮ್ಗೆ ಅರ್ಹರಿರುವುದಿಲ್ಲ, ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಓಕೆ. KS, SSC, RRB, ಬ್ಯಾಂಕಿಂಗ್, ಗ್ರೂಪ್ ಸಿ, ನ್ಯಾಯಾಂಗ ಸೇವೆ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲಾಖೆಯಿಂದ ತರಬೇತಿ ಪಡೆದ ಅಭ್ಯರ್ಥಿಗಳು UPSC ತರಬೇತಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಅದು UPSC ಮೊನ್ನೆ ಕರೆದಿದ್ರಲ್ಲ UPSC, ಅದಕ್ಕೆ ಅರ್ಹರಿರ್ತೀರಿ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ನೀವು ಏನಾದರೂ KS, SSC, RRB, ಬ್ಯಾಂಕಿಂಗು, ಗ್ರೂಪ್ ಸಿ ನೀವು ಇದನ್ನು ಪಡೆದಿದ್ರೆ ಅಂದ್ರೆ. ಆದರೆ ನೀವು ಏನಾದರೂ KS ಪಡೆದಿಲ್ಲ ಸರ್, ನಾನು SSC, RRB, ಬ್ಯಾಂಕಿಂಗ್, ಗ್ರೂಪ್ ಸಿ ಇವು ಮಾತ್ರ ಪಡೆದಿದ್ದೀನಿ ಅಂದರೆ ನೀವು ಇವಾಗ KSಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಇಲಾಖಾ ವತಿಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗುವುದಿಲ್ಲವಾದ್ದರಿಂದ ಇಲಾಖಾ ವೆಬ್ಸೈಟನ್ನು ನೀವು ಕಾಲಕಾಲಕ್ಕೆ ವೀಕ್ಷಿಸತಕ್ಕದ್ದು. ವೆಬ್ಸೈಟ್ನಲ್ಲಿ ಸೂಚನೆಯ ಅನುಸಾರವಾಗಿ ಪ್ರವೇಶ ಪರೀಕ್ಷಾ ಪತ್ರ ಡೌನ್ಲೋಡ್ ಮಾಡಿಕೊಂಡು ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಏನು ಮಾಡಬೇಕು, ಹಾಜರಾಗಬೇಕು. ನಂತರ ತರಬೇತಿ ಸಂಸ್ಥೆಯ ಆಯ್ಕೆ ಮತ್ತು ಮೂಲ ದಾಖಲಾತಿ ಪರಿಶೀಲನೆಗೆ ಕೂಡ ನೀವು ಇಲಾಖಾ ವೆಬ್ಸೈಟ್ನಲ್ಲಿ ನೋಡಿ ಹಾಜರಾಗಬೇಕಂತ ಕೊಡಲಾಗಿದೆ. ಓಕೆನಾ. ಈಗಾಗಲೇ ಇಲಾಖೆಯು 2024-25ನೇ ಸಾಲಿನ ಉಚಿತ UPSC ಪೂರ್ವವೈಪರಿ ತರಬೇತಿಗೆ ಅರ್ಜಿ ಸಲ್ಲಿಸಿ ಸಾಮಾನ್ಯ ಅರ್ಹತಾ ಪರೀಕ್ಷೆಯನ್ನು ಬರೆದ ಅಭ್ಯರ್ಥಿಗಳು ಸಹ KS ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರ್ತೀರಿ. ನೀವು ಇವಾಗೇನು 2024-25ರಲ್ಲಿ ಏನು UPSC ಪೂರ್ವವೈಪರಿ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತಲ್ಲ, ಅದನ್ನು ನೀವು ಬರೆದ್ರೂ ಕೂಡ ಇದಕ್ಕೆ ಅರ್ಹರಿರ್ತೀರಿ, KS ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಓಕೆನಾ. ನೆಕ್ಸ್ಟ್, ನೀವೇನಾದರೂ ತಪ್ಪು ಮಾಹಿತಿಯ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಜವಾಬ್ದಾರರಾಗಿರ್ತಾರೆ. ನೀವೇನಾದರೂ ತಪ್ಪು ಮಾಹಿತಿಯನ್ನು ನೀಡಿದ್ರಪ್ಪ ಅಂದರೆ ನೀವೇ ಜವಾಬ್ದಾರರಾಗಿರ್ತೀರಿ. ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಿಮ್ಮನ್ನು ತೆಗೆದುಹಾಕ್ಬೋದು. ನಿಗದಿತ ದಿನಾಂಕದಂದು ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಕೌನ್ಸಿಲಿಂಗ್ ಇರುತ್ತೆ. ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಇಂತಹ ನಿರ್ಲಕ್ಷ್ಯಕ್ಕೆ ಅಭ್ಯರ್ಥಿಗಳೇ ನೇರ ಹೊಣೆಗಾರರಾಗಿರ್ತಾರೆ. ಓಕೆನಾ. ಇವಾಗ ಏನು ಮಾಡೋಣಪ್ಪ ಅಂದರೆ ಸಿಲೆಬಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಸಿಲೆಬಸ್ ನೋಡ್ತಾ ಬರೋದಾದರೆ ಯಾವ ರೀತಿ GK ಪೇಪರ್, ನೀವೇನಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ GK ಪೇಪರ್ ಬರೀತಿರಲ್ಲ, ಆ ರೀತಿ GK ಪೇಪರ್ ಇರುತ್ತೆ. ಇದು ಕೆಲವೊಂದಿಷ್ಟು ವಿಷಯಗಳನ್ನು ಒಳಗೊಂಡಿರ್ತೈತಿ. ಯಾವುದಪ್ಪ ಅಂದರೆ ಮೊದಲನೇದಾಗಿ ಇತಿಹಾಸ ಆಗಿರ್ಬೋದು, ಕರೆಕ್ಟಾಗಿ ಇತಿಹಾಸ ಆಗಿರ್ಬೋದು. ಓಕೆನಾ. ಅದೇ ರೀತಿಯಾಗಿ ಸಂವಿಧಾನ ಆಗಿರ್ಬೋದು. ಓಕೆ. ಅದೇ ರೀತಿಯಾಗಿ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ನೆಕ್ಸ್ಟ್ ಭೂಗೋಳಶಾಸ್ತ್ರ ಆಗಿರ್ಬೋದು, ಎಕನಾಮಿಕ್ಸ್, ಇತಿಹಾಸ, ಸಂವಿಧಾನ, ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಭೂಗೋಳಶಾಸ್ತ್ರ, ಎಕನಾಮಿಕ್ಸು. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಅಧ್ಯಯನ ಅಥವಾ ಎಕಾಲಜಿ ಅಂತ ಕರಿತೀವಿ, ಎಕಾಲಜಿ ಆಗಿರ್ಬೋದು. ಮತ್ತು ಕರೆಂಟ್ ಅಫೇರ್ಸ್ ಇರುತ್ತೆ. ಅದೇ ಜೊತೆಗೆ 1 ರಿಂದ 2 ಏನಿರ್ತವೆ ಇಂಗ್ಲೀಷ್ ಗ್ರಾಮರ್ನ ಪ್ರಶ್ನೆಗಳು ಇರ್ತವೆ. ಓಕೆನಾ. ಇತಿಹಾಸ, ಸಂವಿಧಾನ, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ, ಭೂಗೋಳಶಾಸ್ತ್ರ, ಎಕನಾಮಿಕ್ಸ್,
ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಅಧ್ಯಯನ, ಕರೆಂಟ್ ಅಫೇರ್ಸು ಮತ್ತು 1-2 ಇಂಗ್ಲೀಷ್ ಗ್ರಾಮರ್ನ ಪ್ರಶ್ನೆಗಳು ಇರ್ತವೆ ಮತ್ತು ಸ್ಟ್ಯಾಟಿಕ್ ಜಿಕೆ ಇರುತ್ತೆ. ಓಕೆನಾ. ಇದು ಈ ರೀತಿಯಾಗಿ ಸಿಲೆಬಸ್ ಇರುತ್ತೆ. ಮತ್ತು ಟೋಟಲ್ 100 ಕ್ವಶನ್ಸ್ ಇರ್ತವೆ. 100 ಕ್ವಶನ್ಸು 100 ಮಾರ್ಕ್ಸ್. 100 ಕ್ವಶನ್ಸು 100 ಮಾರ್ಕ್ಸ್ ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. 1 ಕ್ವಶನ್ಗೆ 1 ಮಾರ್ಕ್. ಇಲ್ಲಿ ಯಾವುದೇ ನೆಗೆಟಿವ್ ಅಂಕ ಇರಲ್ಲ. ನೋ ನೆಗೆಟಿವ್ ಅಂಕ ಇರಲ್ಲ. ಇದು ನೀವು ಗಮನಿಸಬೇಕು. ಹೌದಾ. ಪ್ರತಿಯೊಂದು ಪ್ರಶ್ನೆಗೂ ನೀವು ಉತ್ತರಿಸಬೇಕಾಗುತ್ತೆ. ಎಷ್ಟು ನಿಮಿಷ ಇರುತ್ತಪ್ಪ ಅಂದರೆ ನಿಮಗೆ 90 ನಿಮಿಷ ಕಾಲಾವಕಾಶ ಇರುತ್ತೈತಿ. 90 ನಿಮಿಷ ಕಾಲಾವಕಾಶ ಇರುತ್ತೆ. ಓಕೆನಾ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಇವಾಗ ಪೂರ್ವಭಾವಿ ಪರೀಕ್ಷೆ KS ಆಗಿರ್ಬೋದು, SSC, RRB, ಬ್ಯಾಂಕಿಂಗ್ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಇದು KSಗೆ ಸಂಬಂಧಪಟ್ಟಂತಾಯಿತು. ನೆಕ್ಸ್ಟ್ RRB, SSC, ಬ್ಯಾಂಕಿಂಗ್ ಇವೇನು ಅದಾವಲ್ಲ ಇದರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿನ ಕೇಳ್ತಾನೆ. ಜಾಸ್ತಿ ಏನು ಮಾಡ್ತಾನೆ, ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಜಾಸ್ತಿ ಫೋಕಸ್ ಮಾಡ್ತಾನೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ನ ಫೋಕಸ್ ಮಾಡ್ತಾನೆ. ಅದ್ರ ಜೊತೆಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿ, ಈವನ್ ಜಿಯೋಗ್ರಫಿ ಇವು ಸಬ್ಜೆಕ್ಟ್ನೂ ಇರ್ತವೆ. ಆದರೆ ಜಾಸ್ತಿ ಫೋಕಸ್ ಮಾಡೋದು ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿಯನ್ನು ಫೋಕಸ್ ಮಾಡಿರ್ತಾನೆ. ಇವೆಲ್ಲವೂ ಕೂಡ ಗ್ರೂಪ್ ಸಿ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, RRB ಆಗಿರ್ಬೋದು, ಇವು ಸಿಲೆಬಸ್ ಆಗಿರ್ತೈತಿ. ಅಲ್ಲಿ ಕೂಡ 100 ಮಾರ್ಕ್ಸು 100 ಕ್ವಶನ್ ಇರ್ತವೆ. 1 ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಯಾವುದೇ ನೆಗೆಟಿವ್ ಅಂಕ ಇರುವುದಿಲ್ಲ. ಇದಿಷ್ಟು ಇವಾಗಿನ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.